Okay, let us continue with exercise 16.1 in your textbook. So ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ 16.1 ಎಕ್ಸರ್ಸೈಸ್ ತಗೊಳ್ಳಿ. ಸೊ ಅದರಲ್ಲಿ ಆಲ್ರೆಡಿ ವಿ ಹ್ಯಾವ್ ಕವರ್ಡ್ ಕಾಯಿನ್ ಇಸ್ ಟಾಸ್ಡ್ 3 times. ಓಕೆ, ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇನೆ ನಾನು ಆಗಲೇ. ಎ ಡೈ ಇಸ್ ಥ್ರೋನ್ 2 times ಅಂತ ಹೇಳ್ತಾರೆ. ಎ ಡೈ ಈಸ್ ಥ್ರೋನ್ 2 times. ಸೊ ಈಗ ಡೈಯನ್ನು ಒಂದ್ಸರಿ ಥ್ರೋ ಮಾಡಿದ್ರೆ ಏನು ಸ್ಯಾಂಪಲ್ ಸ್ಪೇಸ್ ಅಂತ ನಮಗೆ ಗೊತ್ತಿದೆ, 1 2 3 4 5 6 ಅಂತ. ಬಟ್ ನಾವು ಯು ಆರ್ ಥ್ರೋಯಿಂಗ್ ಎ ಡೈ 2 times. ಸೊ ಥ್ರೋಯಿಂಗ್ ಎ ಡೈ 2 times ಅಂದರೆ ಒಂದೇ ಡೈನ ಒಂದಾದ್ಮೇಲೆ ಒಂದನ್ನ ಥ್ರೋ ಮಾಡ್ಬೋದು, ಅಥವಾ ಎರಡು ಡೈನ ಒಂದೇ ಸರಿ ಥ್ರೋ ಮಾಡೋವಂಥದ್ದು. ಎರಡೂ ಪಾಸಿಬಿಲಿಟಿನೂ ಕೂಡ ನಾವು ಎ ಡೈ ಇಸ್ ಥ್ರೋನ್ 2 times ಅಂತಲೇ ತಗೊಳ್ಳೋದು. ಸೊ ಇದಕ್ಕೆ ನಾವು ಸ್ಯಾಂಪಲ್ ಸ್ಪೇಸನ್ನು ಬರೆದ್ರೆ ಸ್ಯಾಂಪಲ್ ಸ್ಪೇಸ್ ವಿಲ್ ಬಿ, ಈಗ ಒಂದು ಸರಿ ಡೈ ಥ್ರೋ ಮಾಡಿದ್ರೆ 1 to 6 ಬರುತ್ತೆ. ಎರಡು ಸರಿ ಇಫ್ ಯು ಜಸ್ಟ್ ಥ್ರೋ ಡೈ 2 times, 1 followed by 1 to 6, 2 followed by 2 to 1 to 6, 3 followed by 1 to 6. So those are the numbers in terms of ordered pairs you come across with. ಎರಡೆರಡು ನಂಬರ್ಸನ್ನು ಸೇರಿಸಿ ಒಟ್ಟಿಗೆ ನಾವು ಬರೀಬೇಕಾಗತ್ತೆ. So that we call it as ordered pair. Ordered pair ಅಂತ ಅಂದರೆ ನೀವು ಗೊತ್ತು, 2 numbers of the form a comma b where they are representing within the floor bracket, within the common bracket of course. ಸೊ ನೀವು ಈ ಥರ ಬರೆಯೋದು ಗೊತ್ತಿದೆ ನಿಮಗೆ, ಆರ್ಡರ್ಡ್ ಪೇರ್ ಅಂತ ಎ ಕಮ ಬಿ ಬರೆದು ಒಂದು ಸಿಂಪಲ್ ಬ್ರಾಕೆಟನ್ನು ಹಾಕಿದ್ರೆ ಅಥವಾ ಕಾಮನ್ ಬ್ರಾಕೆಟನ್ನು ಹಾಕಿದ್ರೆ ಅದನ್ನು ಆರ್ಡರ್ಡ್ ಪೇರ್ ಅಂತ ಕರಿತೀವಿ. ಆರ್ಡರ್ಡ್ ಪೇರ್ ಅಂತಲೇ ಹೇಳೋದು ಅದಕ್ಕೆ. ಪೇರ್ ಅಂತಂದರೆ ಇಟ್ ಕಂಟೈನ್ಸ್ 2 numbers ಅಂತ. ಸೊ ಎ ಆ್ಯಂಡ್ ಬಿ ಆರ್ ದಿ 2 numbers that are represented in the form of pair between 2 common brackets. ಸೊ ಇದೇ ಥರ ಆರ್ಡರ್ಡ್ ಪೇರ್ ಫಾರಮಲ್ಲಿ ಇಲ್ಲೂ ಕೂಡ ನಾವು ಪ್ರತಿಯೊಂದು ಎಲಿಮೆಂಟ್ಸನ್ನು ಬರೀತಾ ಹೋಗಬೇಕಾಗತ್ತೆ. ಸೊ ದಿ ಫಸ್ಟ್ ಎಲಿಮೆಂಟ್ ವಿಲ್ ಬಿ 1, 1, then 1 2, 1 3, 1 4, 1 5, 1 6. ಅಂದರೆ 1 followed by 1 to 6. ಒಂದ್ರ ಜೊತೆಗೇ ನಾವು ಎಲ್ಲ 6 ನಂಬರ್ಸನ್ನು ಸೆಕೆಂಡ್ ಡೈಯಲ್ಲಿರುವಂಥದ್ದನ್ನು ನಾವು ಸೇರಿಸಿ ಬರೀಬೇಕು. ಹಾಗೆ 2 followed by 1 to 6. ನೆಕ್ಸ್ಟ್ ನಂಬರು, ನೆಕ್ಸ್ಟ್ ಸೆಟ್ ಆಫ್ ಪಾಸಿಬಿಲಿಟೀಸು 2 1, 2 2, 2 3, 2 4, 2 5, 2 6. So these are the elements we are writing for the random experiment. A die is thrown 2 times. So 1 1 to 1 6 per be 2 1 to 2 6. Similarly, it is 3 1 to 3 6 you have to write. ಇಲ್ಲಿ ಇದೇ ಥರ ಎಲಿಮೆಂಟ್ಸ್ ಬರುತ್ತೆ ಮಧ್ಯದಲ್ಲಿ. 3 1 to 3 6. ಹಾಗೆ 4 1 to 4 6. Further, you come across with 5 1 to 5 6. 6 1 to 6 6. Next one. So these are the possible outcomes you come across with if a die is thrown twice. So a die is thrown 2 times ಅಂತ ಒಂದು random experiment ಅನ್ನು ಕೊಟ್ಟರೆ, the set of all possible outcomes will be 1 1 to 1 6, 2 1 to 2 6, 3 1 to 3 6, 4 1 to 4 6, 5 1 to 5 6, and 6 1 to 6 6. Then how many elements in the sample space you come across with? The total number of elements in the sample space is 36 elements you come across with. So therefore you can write as contains. ಅಂದರೆ ಅಥವಾ number of elements in S ಅಂತಂದರೆ we write it as n of s. n of s ಅಂತ ಬರಿತೀವಿ. It is 6 into 6, 36 elements ಬರುತ್ತೆ ನಮಗೆ. ಫಸ್ಟ್ ಡೈಯಲ್ಲಿ 6, ಸೆಕೆಂಡ್ ಡೈಯಲ್ಲಿ 6. ಸೊ ಈ 6 into 6 ಅಂತ ತಗೋಬೇಕು ನಾವು.
36 elements ಆಗುತ್ತೆ. So these are all the 36 elements you come across with in the sample space when a die is thrown twice or 2 times. Okay, ಇದೊಂದು ಎಕ್ಸಾಂಪಲ್ ಆಯಿತು. ಸೊ ನೆಕ್ಸ್ಟ್ ಎಲ್ಲ ಎಕ್ಸಾಂಪಲ್ಸನ್ನು ನಾನೇನು ಕವರ್ ಮಾಡೋಕ್ಕೆ ಹೋಗಲ್ಲ, ಯಾಕೆಂದರೆ ಅಲ್ಲಿ ಇಂಪಾರ್ಟೆಂಟ್ ಎಕ್ಸಾಂಪಲ್ಸು ನಿಮಗೇನು ನೆಕ್ಸ್ಟು ಎಕ್ಸಾಂಪಲ್ ಪ್ರಾಬಬಿಲಿಟಿನಲ್ಲಿ ಯೂಸ್ ಮಾಡೋವಂಥದ್ದು ಅಥವಾ ಸೆಕೆಂಡ್ ಇಯರ್ಗೆ ನಾವೇನು ಯೂಸ್ ಮಾಡ್ತೀವಿ, ಸೊ ಆ ಥರದ ಎಕ್ಸಾಂಪಲ್ಸನ್ನು ಮಾತ್ರ ನಾನು ಅಲ್ಲಿ ಕವರ್ ಮಾಡ್ತಾ ಇರ್ತೀನಿ. ಸೊ ಉಳಿದಂಥ ಎಕ್ಸಾಂಪಲ್ಸನ್ನು ನೀವೇ ಟ್ರೈ ಮಾಡಿ ನೋಡ್ಬೋದು, ಅದರಲ್ಲಿ ಈಸಿಯಾಗಿರುತ್ತೆ. ಸೊ ಅದರಲ್ಲಿ ಡೌಟ್ ಇದ್ದರೆ ಯು ಕ್ಯಾನ್ ಕ್ಲಾರಿಫೈ ವಿತ್ ಮೀ. ಓಕೆ, ಸೊ ನೆಕ್ಸ್ಟ್ ಎಕ್ಸಾಂಪಲ್ ಈಸ್ ಲೈಕ್ ದಿಸ್. ಇದನ್ನು ನೆಕ್ಸ್ಟ್ ಪೇಜಿಗೆ ಮೂವ್ ಆಗೋಣ. ದಿ ನೆಕ್ಸ್ಟ್ ಎಕ್ಸಾಂಪಲ್ ಈಸ್ ಎ ಕಾಯಿನ್ ಈಸ್ ಟಾಸ್ಡ್ ಅಂಡ್ ಎ ಡೈ ಈಸ್ ಥ್ರೋನ್ ಅಂತ ಹೇಳ್ತಾರೆ. ನೋಡಿ ಇಲ್ಲಿ, ಎ ಕಾಯಿನ್ ಈಸ್ ಟಾಸ್ಡ್, ಒಂದು ಕಾಯಿನನ್ನು ಟಾಸ್ ಮಾಡ್ತೀವಿ, ಡೈ ಈಸ್ ಥ್ರೋನ್. ಸೊ ಒಂದು ಕಾಯಿನನ್ನು ಟಾಸ್ ಮಾಡ್ತಾ ಇದ್ದೀವಿ ಮತ್ತು ಒಂದು ಡೈಯನ್ನು ನಾವು ಥ್ರೋ ಮಾಡ್ತಾ ಇದ್ದೀವಿ ಅಂತಂದರೆ ಎರಡೂ ಪಾಸಿಬಿಲಿಟೀಸ್, ಕಾಯಿನಿಗೆ ರಿಲೇಟೆಡ್ ಎಲಿಮೆಂಟ್ಸು ಇರುತ್ತೆ, ಡೈಗೆ ರಿಲೇಟೆಡ್ ಎಲಿಮೆಂಟ್ಸ್ ಇರುತ್ತೆ. ಸೊ ದೋಸ್ ಟು ಶುಡ್ ಬಿ ರಿಟರ್ನ್ ಇನ್ ದಿ ಫಾರ್ಮ್ ಆಫ್ ಪೇರ್. ಸೊ ಇಲ್ಲಿ ಆರ್ಡರ್ಡ್ ಪೇರ್ ಫಾರಮಲ್ಲಿ ನಾವು ಬರೆಯೋಕೆ ಹೋಗಲ್ಲ, ಅದನ್ನು ಟೂ ನಂಬರ್ಸನ್ನು ಒನ್ ಆಫ್ಟರ್ ದಿ ಅದರ್ ವಿ ರೈಟ್ ಇನ್ ಎ ಪ್ರಾಪರ್ ವೇ ಲೈಕ್ ದ್ಯಾಟ್ ಅಂತ. ಟೂ ನಂಬರ್ಸ್ ಆರ್ ರಿಟರ್ನ್ ಲೈಕ್ ದಿಸ್. ಏನು? ಸೊ ಇಫ್ ಎ ಕಾಯಿನ್ ಈಸ್ ಟಾಸ್ಡ್ ಯು ಮೈ ಗೆಟ್ ಹೆಡ್ ಅಂಡ್ ದೆನ್ ಎ ಡೈ ಈಸ್ ಥ್ರೋನ್ ಅಂತಂದರೆ ಡೈ, the possible outcomes in the die may be 1 to 6. So head along with 1 to 6. Andre head followed by 1 to 6. Suppose if you toss a coin you get a tail, then it will be followed by once again 1 to 6. So head followed by 1 to 6, tail followed by 1 to 6 bardre. That itself is the sample space of this random experiment. Hege bariyod nodಕೊಳ್ಳಿ. Head followed by 1 to 6 andre it is H1, H2, H3, H4, H5, H6. ಅಂದರೆ ಸಪೋಸ್ ಫಸ್ಟ್ ಕಾಯಿನನ್ನು ಟಾಸ್ ಮಾಡಿದಾಗ ಹೆಡ್ ಬಿದ್ದು ಡೈಯನ್ನು ಥ್ರೋ ಮಾಡಿದಾಗ 1 to 6 ನಂಬರ್ಸ್ ಯಾವುದೇ ಬಂದರೂ ಕೂಡ ನಮಗೆ ಬರೋವಂಥ ಎಲಿಮೆಂಟ್ಸು ಇಟ್ ಮೇ ಬಿ H1, H2, H3, H4, H5 ಅಥವಾ H6 ಆ ಥರ ಎಲಿಮೆಂಟ್ಸ್ ಬರುತ್ತೆ. Suppose if you get a tail when you toss a coin, T ಅಂತ ಬರುತ್ತೆ. ಸೊ T followed by ಮತ್ತೆ ಡೈ is thrown ಅಂತ ಹೇಳ್ತೀವಿ. ಟೈಲ್ ಬಂದಿರುತ್ತೆ ಫಸ್ಟು, ನಾವು ಟಾಸ್ ಮಾಡಿದಾಗ ಅದ್ರ ಜೊತೆಗೆ ಡೈಯನ್ನು ಥ್ರೋ ಮಾಡ್ತಾ ಇದ್ದೀವಿ. ಸೊ ದ್ಯಾಟ್ ಮೀನ್ಸ್ ಯು ಮೇ ಗೆಟ್ ದಿ ಪಾಸಿಬಿಲಿಟೀಸ್ ಲೈಕ್ ದಿಸ್: T1, T2, T3, T4, T5, T6. ಇದಿಷ್ಟು possibilities you get done. Okay, so these are the elements of the sample space you are getting. So ಒಂದು ಕಾಯಿನನ್ನು ಟಾಸ್ ಮಾಡಿ ಒಂದು ಡೈಯನ್ನು ಥ್ರೋ ಮಾಡಿದ್ರೆ these are the possible elements you come across with ಅಂತ. ನಿಮಗೆ ಬರ್ತಕ್ಕಂಥ ಪಾಸಿಬಲ್ ಎಲಿಮೆಂಟ್ಸು ಇದಿಷ್ಟರಲ್ಲಿ ಯಾವ್ದು ಬೇಕಾದ್ರೂ ಇರ್ಬೋದು. ಸೊ H1 to H6, ನೆಕ್ಸ್ಟು T1 to T6. So total you come across with 12 elements in the sample space. Okay, this is one more example. And the other one is like this: a coin is tossed and then a die is rolled only if in case a head is shown on the coin ಅಂತ ಹೇಳ್ತಾರೆ. ಕ್ವಶನ್ ಅನ್ನ ಕರೆಕ್ಟಾಗಿ ಓದಿ ಅರ್ಥ ಮಾಡ್ಕೋಬೇಕು. ಎ ಕಾಯಿನ್ ಈಸ್ ಟಾಸ್ಡ್, ಒಂದು ಕಾಯಿನನ್ನು ಟಾಸ್ ಮಾಡ್ತೀರಾ. ಸಪೋಸ್ ಅವಾಗ ಹೆಡ್ ಬಂದರೆ, ಕಾಯಿನನ್ನು ಟಾಸ್ ಮಾಡಿದಾಗ ನಿಮಗೆ ಹೆಡ್ ಬಂತು ಅಂದರೆ ಅವಾಗ ಒಂದು ಡೈಯನ್ನು ರೋಲ್ ಮಾಡಬೇಕಾಗತ್ತೆ. ಅದರ್ವೈಸ್ ಟೈಲ್ ಬಂದರೆ ನಾವೇನು ರೋಲ್ ಮಾಡಲ್ಲ, ಅಂದರೆ ಡೈಯನ್ನು ರೋಲ್ ಮಾಡಲ್ಲ. ಸೊ ಕಾಯಿನನ್ನು ಟಾಸ್ ಮಾಡಿದಾಗ ಹೆಡ್ ಬಿತ್ತು ಅಂತಂದರೆ ಮಾತ್ರ ಒಂದು ಡೈಯನ್ನು ರೋಲ್ ಮಾಡ್ತೀವಿ. ಅಂದರೆ ಹೆಡ್ ಫಾಲೋಡ್ ಬೈ ಎನಿ ಒನ್ ನಂಬರ್ ಫ್ರಮ್ 1 to 6. ಸೊ ಹೆಡ್ ಫಾಲೋಡ್ ಬೈ 1 to 6 ಬರಿಬೇಕು. ಸಪೋಸ್ ಇಫ್ ಯು ಗೆಟ್ ಎ ಟೈಲ್, ವಿ ಸ್ಟಾಪ್ ಅಟ್ ದಟ್. ನಾವು ವಿ ಡೋಂಟ್ ಥ್ರೋ ಎ ಡೈ ಸಪೋಸ್ ಇಫ್ ಯು ಗೆಟ್ ಟೈಲ್ ಅಂತ. ಸೊ ಅದಕ್ಕೆ ಸ್ಯಾಂಪಲ್ ಸ್ಪೇಸನ್ನು ಬರೆಯುವಂಥದ್ದು. ಸೊ ಅದರಲ್ಲಿ ಏನು ಹೇಳ್ತಾರೆ, ಕ್ವಶನನ್ನು ಬರೆಯೋಕ್ಕೆ ಆಗಲ್ಲ, ದೊಡ್ಡ ಕ್ವಶನ್ ಇರುತ್ತೆ ಅದರಲ್ಲಿ. ಅದನ್ನು ನೀವು ನೋಡ್ತಾ ಇರಿ. ನಾನು ಕಳಿಸಿರೋಂಥ ನೋಟ್ಸಲ್ಲೂ ಕೂಡ ಇದೇ ಕ್ವಶನ್ಸನ್ನು ನಾನು ಕವರ್ ಮಾಡಿದ್ದೀನಿ. ಸೊ ದೇರ್ ಬೈ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದೀಸ್ ಕಾನ್ಸೆಪ್ಟ್ಸ್ ವೆರಿ ವೆಲ್.
Okay, by looking at the questions in the textbook or by looking at the notes that I have been I've already sent. Okay, so a coin is tossed, and then a die is rolled only in case a head is shown on the coin. So ಅದಕ್ಕೆ ನಾವು sample space ಅನ್ನ ಬರೆದ್ರೆ sample space will be like this. So after tossing a coin, if you get head, then you have to throw a die. So that means you may get 1 along with h. That means h1, h2 it may be, h3, h4, h5, h6. So that means if you toss a coin, suppose if you get head, then you have to throw die, numbering 1 to 6. Suppose if you get a tail after tossing a coin, then nothing to throw here. ಸೊ ನೀವು ಅದನ್ನ ಡೈಯನ್ನು ಥ್ರೋ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಅವಾಗ ಟೈಲ್ ಬಂತು ಅಂದರೆ ನೀವು ಏನು ಎಕ್ಸ್ಪರಿಮೆಂಟನ್ನು ಮುಂದಕ್ಕೆ ಕಂಟಿನ್ಯೂ ಮಾಡಲ್ಲ. ಸೊ ದಟ್ ಇಟ್ ಸೆಲ್ಫ್ ಈಸ್ ಒನ್ ಆಫ್ ದಿ ಇದಾಗುತ್ತೆ, ಒನ್ ಆಫ್ ದಿ ಪಾಸಿಬಿಲಿಟಿ ಆಗಿಬಿಡುತ್ತೆ. ಓಕೆನಾ? ಸೊ h1, h2, h3, h4, h5, h6 and then t. Okay, these are the elements in the sample space you can have. Next, ಇನ್ನೊಂದು ಎಕ್ಸ್ಪರಿಮೆಂಟು, ಇನ್ನೊಂದು ರ್ಯಾಂಡಮ್ ಎಕ್ಸ್ಪರಿಮೆಂಟ್ ಈ ಥರ ಇದೆ ನೋಡಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಂಪಲು ರ್ಯಾಂಡಮ್ ಎಕ್ಸ್ಪರಿಮೆಂಟಲ್ಲಿ, ಯಾಕೆಂದರೆ ಸೆಕೆಂಡ್ ಇಯರಲ್ಲಿ ಇದ್ರ ಮೇಲೆ ಕೆಲವು ಕ್ವಶನ್ಸನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅನ್ ಎಕ್ಸ್ಪರಿಮೆಂಟ್ ಕನ್ಸಿಸ್ಟ್ ಆಫ್ ರೆಕಾರ್ಡಿಂಗ್ ಬಾಯ್ ಗರ್ಲ್ ಕಂಪೋಸಿಷನ್ ಆಫ್ ಫ್ಯಾಮಿಲೀಸ್ ವಿತ್ 2 ಚಿಲ್ಡ್ರನ್ ಅಂತ. ಸೊ ಒಂದು 2 ಚಿಲ್ಡ್ರನ್ ಫ್ಯಾಮಿಲಿನಲ್ಲಿ ನಾವು ಪಾಸಿಬಲ್ ಬಾಯ್ ಗರ್ಲ್ ಕಾಂಪೋಸಿಷನ್ ಅನ್ನು ಬರೆದ್ರೆ ಹೇಗೆಲ್ಲ ಇರ್ಬೋದು. ಸೊ ಒಂದು ಫ್ಯಾಮಿಲಿನಲ್ಲಿ 2 ಮಕ್ಕಳು ಇರ್ತಾರೆ. ಆ 2 ಮಕ್ಕಳು ಬಾಯ್ ಮತ್ತು ಗರ್ಲ್, ಸೊ ಐದರ್ ಬಾಯ್ ಆರ್ ಗರ್ಲ್ ಅನ್ನೋದನ್ನ ನಾವು ಆರ್ಡರ್ ಆಗಿ ಬರಿತಾ ಹೋದ್ರೆ ಸ್ಯಾಂಪಲ್ ಸ್ಪೇಸ್ ಏನು ಬರೀಬೋದು ನೋಡಿ. ಇಲ್ಲಿ 2 ಚಿಲ್ಡ್ರನ್ ಫ್ಯಾಮಿಲಿ ಬರಿತಾ ಇದ್ದೀನಿ ನಾನೀಗ. 2 ಚಿಲ್ಡ್ರನ್ ಫ್ಯಾಮಿಲಿ. ಸೊ ಇದರಲ್ಲಿ ಬಾಯ್ ಗರ್ಲ್ ಕಾಂಪೋಸಿಷನ್ ಅನ್ನ ನಾವು ಬರಿತಾ ಇದ್ದೀವಿ. ಎಸ್, ಫಸ್ಟ್ ಚೈಲ್ಡ್ ಇಸ್ ಎ ಬಾಯ್. ಓಕೆ, ಒನ್ ಪಾಸಿಬಿಲಿಟಿ ನಾವು ಬರಿತಾ ಹೋದ್ರೆ ಫಸ್ಟ್ ಚೈಲ್ಡ್ ಇಸ್ ಎ ಬಾಯ್ ಆ್ಯಂಡ್ ದಿ ಸೆಕೆಂಡ್ ಚೈಲ್ಡ್ ಈಸ್ ಆಲ್ಸೋ ಎ ಬಾಯ್ ಅಂತ. ಸೊ ಫಸ್ಟ್ ಚೈಲ್ಡು ಬಾಯ್ ಆಗಿರ್ತಾನೆ, ಸೆಕೆಂಡ್ ಚೈಲ್ಡು ಕೂಡ ಬಾಯ್ ಆಗಿರುವಂಥ ಪ್ರಾಬಬಿಲಿಟಿ, ಸೊ ದಟ್ ಈಸ್ ಬಿ ಅಂತ ಬರಿತೀವಿ ನಾವು. ಸೊ ಬೋತ್ ಆರ್ ಬಾಯ್ಸ್ ಅಂತ. 2 ಚಿಲ್ಡ್ರನ್ ಫ್ಯಾಮಿಲಿನಲ್ಲಿ 2 ಬಾಯ್ಸ್ ಇರ್ಬೋದು. ಹಾಗೇನೆ ಫಸ್ಟ್ ಒನ್ ಬಾಯ್ ಆ್ಯಂಡ್ ಸೆಕೆಂಡ್ ಒನ್ ಗರ್ಲ್ ಇರ್ಬೋದು. ಒನ್ ಮೋರ್ ಪಾಸಿಬಿಲಿಟಿ, ಮೊದಲನೇ ಮಗು ಬಾಯ್ ಆಗಿದ್ದು ಎರಡನೇ ಮಗು ಗರ್ಲ್ ಆಗ್ಬೋದು. ಆ್ಯಂಡ್ ದೆರ್ ಈಸ್ ಒನ್ ಮೋರ್ ಪ್ರಾಬಬಿಲಿಟಿ ಲೈಕ್ ದಿಸ್. ಸೊ ಪಾಸಿಬಿಲಿಟಿ ಗರ್ಲ್ ಆ್ಯಂಡ್ ಎ ಬಾಯ್. ಫಸ್ಟ್ ಒನ್ ಗರ್ಲ್ ಆಗಿದ್ದು ಸೆಕೆಂಡ್ ಒನ್ ಬಾಯ್ ಆಗಿರ್ಬೋದು ಆ್ಯಂಡ್ ಬೋತ್ ಮೇ ಬಿ ಗರ್ಲ್ಸ್. ಇಬ್ಬರು ಕೂಡ ಫಸ್ಟು ಮತ್ತು ಸೆಕೆಂಡ್ ಇಬ್ಬರು ಕೂಡ 2 ಮಕ್ಕಳು ಕೂಡ ಗರ್ಲ್ಸ್ ಆಗೋ ಪಾಸಿಬಿಲಿಟಿ ಇರುತ್ತೆ. ಸೊ 2 ಚಿಲ್ಡ್ರನ್ ಫ್ಯಾಮಿಲಿನ ನಾವು ಕನ್ಸಿಡರ್ ಮಾಡಿದಾಗ, ಸೊ ಬಾಯ್ ಗರ್ಲ್ ಕಂಪೋಸಿಷನ್ ಅನ್ನ ಒಂದು ಸ್ಯಾಂಪಲ್ ಸ್ಪೇಸ್ ಅಲ್ಲಿ ನಾವು ಬರಿತಾ ಹೋದ್ರೆ ಇಟ್ ಮೇ ಬಿ ಬೋತ್ ಬಾಯ್ಸ್, ಫಸ್ಟ್ ಬಾಯ್ ಸೆಕೆಂಡ್ ಗರ್ಲ್, ಫಸ್ಟ್ ಗರ್ಲ್ ಸೆಕೆಂಡ್ ಬಾಯ್, ಆರ್ both are girls. So these are the 4 possibilities you come across here. So that means these are the elements of the sample space. S ಗೆ ಈ ತರ ಬರೀಬಹುದು ನಾವು. Okay, move on to the next example. ಇದೇ ಕ್ವಶನ್ಗೆ ನಿಮ್ಗೆ ಏನೊಂದು ಸಬ್ ಕ್ವಶನ್ ಕೇಳ್ತಾರೆ ಈ ತರ ನೋಡಿ. ವಾಟ್ ಈಸ್ ದಿ ಸ್ಯಾಂಪಲ್ ಸ್ಪೇಸ್ ಇಫ್ ವಿ ಆರ್ ಇಂಟ್ರೆಸ್ಟೆಡ್ ಇನ್ ದಿ ನಂಬರ್ ಆಫ್ ಗರ್ಲ್ಸ್ ಇನ್ ದಿ ಫ್ಯಾಮಿಲಿ. ಇದೇ ಎಕ್ಸಾಂಪಲ್, 2 ಚಿಲ್ಡ್ರನ್ ಫ್ಯಾಮಿಲಿನೇ ಎಕ್ಸಾಂಪಲ್ ಅನ್ನ ತಗೊಂಡಿದ್ದಾರೆ. 2 ಚಿಲ್ಡ್ರನ್ ಫ್ಯಾಮಿಲಿನಲ್ಲಿ ನಾನು ಫಸ್ಟ್ ಬರ್ದಿರೋವಂಥದ್ದು, ಈಗೇನು ನಾವು ಸ್ಯಾಂಪಲ್ ಸ್ಪೇಸ್ ಬರ್ದಿದ್ದೀವಿ ಅದು ವಾಟ್ ಈಸ್ ದಿ ಸ್ಯಾಂಪಲ್ ಸ್ಪೇಸ್ ಇಫ್ ವಿ ಆರ್ ಇಂಟ್ರೆಸ್ಟೆಡ್ ಇನ್ ನೋಯಿಂಗ್ ವೆದರ್ ಇಟ್ ಈಸ್ ಎ ಬಾಯ್ ಆರ್ ಗರ್ಲ್ ಇನ್ ದಿ ಆರ್ಡರ್ ಆಫ್ ದೇರ್ ಬರ್ತ್ಸ್. ಅವರು ಹುಟ್ಟಿದ ಒಂದು ಆರ್ಡರ್ ಏನಿರುತ್ತೆ ಫಸ್ಟು ಮತ್ತು ಸೆಕೆಂಡು, ಆ ಆರ್ಡರ್ ಪ್ರಕಾರ ಬಾಯ ಗರ್ಲ ಅನ್ನೋದನ್ನ ನಾವು ಡಿಸೈಡ್ ಮಾಡಬೇಕು ಅಂದರೆ ಸ್ಯಾಂಪಲ್ ಸ್ಪೇಸ್ ಏನಾಗುತ್ತೆ ಅದು ಈಗ ವಾಟ್ ಎವರ್ ವಿ ಹ್ಯಾವ್ ರಿಟನ್ ಅಟ್ ಪ್ರೆಸೆಂಟ್, ಬೋತ್ ಮೇ ಬಿ ಬಾಯ್ಸ್, ಫಸ್ಟ್ ಬಾಯ್ ಸೆಕೆಂಡ್ ಗರ್ಲ್ಸ್, ಫಸ್ಟ್ ಗರ್ಲ್ ಸೆಕೆಂಡ್ ಬಾಯ್ ಆ್ಯಂಡ್ ಬೋತ್ ಮೇ ಬಿ ಗರ್ಲ್ಸ್. ದಟ್ ಈಸ್ ಒನ್ ಪಾಸಿಬಿಲಿಟಿ. ಆ ಕ್ವಶನ್ಗೆ ಅದು ಆನ್ಸರ್ ಆಗುತ್ತೆ. ಇನ್ನೊಂದು ಕ್ವಶನಲ್ಲಿ ಏನು ಹೇಳ್ತಾರೆ, ವಾಟ್ ಈಸ್ ದಿ ಸ್ಯಾಂಪಲ್ ಸ್ಪೇಸ್
if we are interested in the number of girls ಅಂತ. ಸೊ ಈಗ 2 children ಫ್ಯಾಮಿಲಿನಲ್ಲಿ ನಂಬರ್ ಆಫ್ ಗರ್ಲ್ಸ್ ಏನಿರ್ತಾರೆ ಅದಕ್ಕೆ ಸ್ಯಾಂಪಲ್ ಸ್ಪೇಸ್ ಬರೀರಿ ಅಂತ ಕೇಳ್ಬೋದು. ಸೊ ನಾವು ಏನು ಕ್ವಶನ್ ಕೊಟ್ಟಿದ್ದಾರೆ ಅದಕ್ಕೆ ತಕ್ಕಂತೆ ನಾವು ಸ್ಯಾಂಪಲ್ ಸ್ಪೇಸ್ ಅನ್ನ ಬರೀಬೇಕಾಗತ್ತೆ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ರೈಟಿಂಗ್ ದಿ ನಂಬರ್ ಆಫ್ ಗರ್ಲ್ಸ್ ಇನ್ ಎ ಫ್ಯಾಮಿಲಿ, 2 children ಫ್ಯಾಮಿಲಿನಲ್ಲಿ ನಂಬರ್ ಆಫ್ ಗರ್ಲ್ಸ್ ಎಷ್ಟು ಜನ ಇದ್ದಾರೆ ಅನ್ನೋದನ್ನ ನಾವು ಒಂದು ಸೆಟ್ ಫಾರ್ಮ್ ಅಲ್ಲಿ ಬರಿತಾ ಇದ್ದೀವಿ, ಸ್ಯಾಂಪಲ್ ಸ್ಪೇಸ್ ಬರಿತಾ ಇದ್ದೀವಿ. ನೋಡಿ, ಸಪೋಸ್ if both the children in the family are boys, then what is the number of girls you have? Number of girls will be 0. So that means one of the possibilities number of girls may be 0. If both are boys in a 2 children family, then there are no girls at all. So number of girls will be 0. Okay. And the other possibility, if the first one is a boy and second girl, or otherwise, if the first one is girl and second one is boy, then the possible number of girls in the family is 1. Okay. ಈಗ ಮೊದಲನೇ ಮಗು ಅಥವಾ ಎರಡನೇ ಮಗು ಎರಡರಲ್ಲಿ ಒಂದು ಗರ್ಲ್ ಇತ್ತು ಅಂದರೆ, ಒಂದು ಹೆಣ್ಮಗು ಇತ್ತು ಅಂದರೆ, ಆವಾಗ ಟೋಟಲ್ ನಂಬರ್ ಆಫ್ ಗರ್ಲ್ಸ್ ನಾವು ಅದಕ್ಕೆ ಎಲಿಮೆಂಟ್ಸ್ ಅನ್ನ ಬರೆದ್ರೆ ಈ ಒಂದು ಸೆಟ್ ಅಲ್ಲಿ, ಸೊ ಇಟ್ ವಿಲ್ ಬಿ 1. ಸಪೋಸ್ ಇನ್ ಎ 2 children ಫ್ಯಾಮಿಲಿ ಇಫ್ ಬೋತ್ ಆರ್ ಗರ್ಲ್ಸ್, ಇಬ್ರು ಮಕ್ಕಳು ಏನಿರ್ತಾರೆ ಇಬ್ರು ಕೂಡ ಗರ್ಲ್ಸೇ ಆದ್ರೆ ಅವಾಗ ನಂಬರ್ ಆಫ್ ಗರ್ಲ್ಸ್ ವಿಲ್ ಬಿ 2. Okay. So in a 2 children family, if we are interested in knowing the number of girls in a family, then the sample space will be 0, 1, 2. So ibru boys adre number of girls will be 0. Obba boy obba girl ittu antandre number of girls will be 1. If both are girls, number of girls will be 2. Okay. So ee tara ನಾವು ಅದಕ್ಕೆ sample space ಅನ್ನು ಬರೀಬಹುದು ಆ random experiment ಗೆ. ಹಾಗೆ if we move on with the next example, an experiment consists of tossing a coin and then throwing it a second time if a head occurs. ನೋಡಿ, ಕರೆಕ್ಟ್ ಆಗಿ ಕ್ವಶನ್ ಅನ್ನ ಓದಿ ಅರ್ಥ ಮಾಡ್ಕೋಬೇಕು. ಏನ್ ಕ್ವಶನ್ ಹೇಳ್ತಾರೆ, ಟಾಸಿಂಗ್ ಎ ಕಾಯಿನ್, ಒಂದು ಕಾಯಿನ್ ಅನ್ನ ಟಾಸ್ ಮಾಡ್ತೀರಾ. ಎರಡು ಪಾಸಿಬಿಲಿಟಿ ಇರುತ್ತೆ. ಕಾಯಿನ್ ಅನ್ನ ಟಾಸ್ ಮಾಡಿದಾಗ ಯು ಮೇ ಗೆಟ್ ಹೆಡ್ ಆರ್ ಯು ಮೇ ಗೆಟ್ ಟೈಲ್. ಸಪೋಸ್ ಇಫ್ ಯು ಗೆಟ್ ಹೆಡ್ ಬಂತು ಅಂದ್ರೆ once again you have to toss a coin. So ನೋಡಿ, ಅದಕ್ಕೊಂದು ಸ್ಯಾಂಪಲ್ ಸ್ಪೇಸ್ ಬರೆದ್ಬಿಡ್ತೀನಿ ಇಲ್ಲಿ. Sample space is like this. So you are tossing a coin. Suppose if you get head ಅನ್ನ ನೀವು ಬಂತಂದ್ರೆ ಏನ್ ಮಾಡಬೇಕು, once again you have to toss a coin. ಹೆಡ್ ಬಂದ್ರೆ ಮತ್ತೊಂದ್ಸರಿ ನೀವು ಕಾಯಿನ್ ಅನ್ನೇ ಟಾಸ್ ಮಾಡಬೇಕಾಗತ್ತೆ. ಸೊ ಅವಾಗ ದಿ ಪಾಸಿಬಲ್ ಔಟ್ಕಮ್ಸ್ ಅಥವಾ ಪಾಸಿಬಲ್ ಎಂಟ್ರೀಸ್ ಇನ್ ದಿ ಸ್ಯಾಂಪಲ್ ಸ್ಪೇಸ್ ವಿಲ್ ಬಿ HH, ಅಂದ್ರೆ ಹೆಡ್ ಜೊತೆಗೆ ಹೆಡ್ಡೇ ಬರ್ಬೋದು ಅಥವಾ ಹೆಡ್ ಜೊತೆಗೆ ಟೈಲ್ ಬರ್ಬೋದು. ಕ್ವಶನ್ ಅನ್ನ ಓದ್ಕೊಂಡು ನಾನು ಅದಕ್ಕೆ ತಕ್ಕನಾಗಿ ಬರಿತಾ ಇರುವಂಥದ್ದು. ಅನ್ ಎಕ್ಸ್ಪೆರಿಮೆಂಟ್ ಕನ್ಸಿಸ್ಟ್ ಆಫ್ ಥ್ರೋಯಿಂಗ್ ಎ ಕಾಯಿನ್ ಅಂಡ್ ದೆನ್ ಥ್ರೋಯಿಂಗ್ ಇಟ್ ಸೆಕೆಂಡ್ ಟೈಮ್ ಇಫ್ ಹೆಡ್ ಅಕರ್ಸ್. ಸೊ ಒಂದು ಕಾಯಿನ್ ಅನ್ನ ಟಾಸ್ ಮಾಡಿದಾಗ ನಮಗೆ ಹೆಡ್ ಬಂತು ಅಂದ್ರೆ ನಾವು ಮತ್ತೆ ಕಾಯಿನ್ ಅನ್ನ ಟಾಸ್ ಮಾಡ್ತೀವಿ. ಸೊ ಅದಕ್ಕೆ ಪಾಸಿಬಿಲಿಟಿ ಬರ್ಬಿಟ್ಟಿದ್ದೀನಿ ನಾನು. ದೆನ್ ಅಕರ್ಸ್ ಆಯ್ತು. ಇಫ್ ಎ ಟೈಲ್ ಅಕರ್ಸ್, ಸೊ ಹೆಡ್ ಅಕ್ಕರ್ ಆದ್ರೆ ಮತ್ತೊಂದ್ಸರಿ ಕಾಯಿನ್ ಅನ್ನ ಟಾಸ್ ಮಾಡೋದು. ಸಪೋಸ್ ಇಫ್ ಟೈಲ್ ಅಕರ್ಸ್ ಆನ್ ದಿ ಫಸ್ಟ್ ಟಾಸ್ ಅಲ್ಲಿ ನಾವು ಟಾಸ್ ಮಾಡಿದಾಗ ಟೈಲ್ ಬಂದ್ಬಿಟ್ರೆ ಏನ್ ಮಾಡ್ಬೇಕು, ದೆನ್ ಎ ಡೈ ಇಸ್ ರೋಲ್ಡ್ ಒನ್ಸ್. Then a die is rolled once. Then you have to write the sample space for this experiment. ನಾವು ಫಸ್ಟ್ ಟೈಮು ಕಾಯಿನ್ ಅನ್ನ ಟಾಸ್ ಮಾಡಿದಾಗ ಟೈಲ್ ಬಂದ್ಬಿಟ್ರೆ ಸಪೋಸ್, ಅವಾಗ ಒಂದು ಡೈ ಅನ್ನ ರೋಲ್ ಮಾಡಬೇಕು. ಸೊ ದಿ ಸ್ಯಾಂಪಲ್ ಸ್ಪೇಸ್ ವಿಲ್ ಬಿ ಲೈಕ್ ದಿಸ್. ಸಪೋಸ್ ನಮ್ಗೆ ಈಗ ಟೈಲ್ ಬಂತು ಫಸ್ಟ್ ಟಾಸ್ ಅಲ್ಲಿ, ಅವಾಗ ನಾವೇನ್ ಮಾಡ್ತೀವಿ, ಡೈನ ರೋಲ್ ಮಾಡ್ತೀವಿ. ಡೈ ರೋಲ್ ಮಾಡ್ತಾ ಇದೀವಿ ಅಂದ್ರೆ ಯು ಮೇ ಗೆಟ್ ದಿ ನಂಬರ್ಸ್ 1 to 6. ಸೊ ಟೈಲ್ ಜೊತೆ ಯು ಮೇ ಗೆಟ್ ದಿ ನಂಬರ್ಸ್ ಫ್ರಮ್ 1 to 6. So therefore you can write these elements of the sample space like this: T1, T2, tail number 3 ಬರ್ಬೋದು, tail ಜೊತೆಗೆ ನಂಬರ್ 4 ಬರ್ಬೋದು, tail ಜೊತೆ ನಂಬರ್ 5 ಅಥವಾ tail ಜೊತೆ ನಂಬರ್ 6. ನೋಡಿ, this is the sample space for this random experiment. So random experiment ಏನು ಹೇಳುತ್ತೆ, ಒಂದು ಕಾಯಿನ್ ಅನ್ನ ಟಾಸ್ ಮಾಡ್ತಾ ಇದ್ದೀರಾ. Suppose if you get head, then once again you have to toss a coin. So that means HT ಆಯಿತು. So then in the first toss if you get a tail,
then you have to throw a die. So tail ಬಂತು ಅಂದ್ರೆ ಒಂದು ಡೈ ಅನ್ನ ಥ್ರೋ ಮಾಡಬೇಕು. ಸೊ ದೆನ್ ಪಾಸಿಬಲ್ ಸ್ಯಾಂಪಲ್ ಸ್ಪೇಸ್ ವಿಲ್ ಬಿ ಲೈಕ್ ದಿಸ್ ಯು ಹ್ಯಾವ್. ಸೊ ಈ ತರ ಯಾವುದೇ ಒಂದು ರ್ಯಾಂಡಮ್ ಎಕ್ಸ್ಪರಿಮೆಂಟ್ ನಿಮಗೆ ಕೊಟ್ರೆ ಅದಕ್ಕೆ ನಾವು ಸ್ಯಾಂಪಲ್ ಸ್ಪೇಸ್ ಅನ್ನ ಬರೀತಾ ಹೋಗ್ಬೋದು. ಅಂಡ್ ದೇರ್ ಇಸ್ ಒನ್ ಮೋರ್ ಎಕ್ಸಾಂಪಲ್ ಫಾರ್ ದಿಸ್. ಸಪೋಸ್ 3 bulbs are selected at random from a lot. ಒಂದು ಲಾಟ್ ಅಲ್ಲಿ ಅಂದ್ರೆ ಒಂದು ಗ್ರೂಪ್ ಆಫ್ ಬಲ್ಬ್ಸ್ ಇರುತ್ತೆ, ಒಂದು ಬಲ್ಬ್ಸ್ ಒಂದು ಬಾಕ್ಸ್ ಇರುತ್ತೆ ಅಂತ ಇಟ್ಕೊಳ್ಳಿ. ನಂಬರ್ ಆಫ್ ಬಲ್ಬ್ಸ್ ಯು ಹ್ಯಾವ್ ಇನ್ ದಟ್ ಬಾಕ್ಸ್. ಸೊ ಅದರಲ್ಲಿ 3 ಬಲ್ಬ್ ಅನ್ನ ನೀವು ಸೆಲೆಕ್ಟ್ ಮಾಡ್ತೀರಾ. 3 bulbs ಆರ್ ಸೆಲೆಕ್ಟೆಡ್ ಅಟ್ ರ್ಯಾಂಡಮ್ ಆಗಿ ನೀವು ನೋಡ್ಕೊಂಡು ಏನು ಸೆಲೆಕ್ಟ್ ಮಾಡೋಣ, ಯಾವುದೋ 3 ಬಲ್ಬ್ ಅನ್ನ ನೀವು ತಗೊಂತೀರಾ. ಆ ಗುಂಪಲ್ಲಿ ಆ ಬಾಕ್ಸ್ ಅಲ್ಲಿ 3 bulbs ಅನ್ನು ನೀವು ಎತ್ಕೋತೀರಾ. ಈಚ್ ಬಲ್ಬ್ ಈಸ್ ಟೆಸ್ಟೆಡ್ ಅಂಡ್ ಕ್ಲಾಸಿಫೈಡ್ ಆಸ್ ಡಿಫೆಕ್ಟಿವ್ ಆರ್ ನಾನ್ ಡಿಫೆಕ್ಟಿವ್. ನೀವೇನು 3 bulbs ಅನ್ನ ತಗೊಂಡಿರ್ತೀರಾ ಅವನ್ನ ಡಿಫೆಕ್ಟಿವ್ ಅಥವಾ ನಾನ್ ಡಿಫೆಕ್ಟಿವ್ ಅಂತ ಕ್ಲಾಸಿಫೈ ಮಾಡ್ತೀರಾ. ಅಂದರೆ ಚೆನ್ನಾಗಿದೆ ಅಥವಾ ಚೆನ್ನಾಗಿಲ್ಲ, ಓಕೆ, ಆ ಥರ ಕ್ಲಾಸಿಫೈ ಮಾಡ್ತೀರಾ. ಡಿಫೆಕ್ಟಿವ್ ಅನ್ನೋದನ್ನ ನಾವಿಲ್ಲಿ ಡಿ ಅಂತ ತಗೋತೀವಿ. ನೋಡಿ, ಡಿಫೆಕ್ಟಿವ್ ಅಂತ ಇದ್ರೆ ಅದನ್ನ ಡಿ ಅಂತ ತಗೋತೀವಿ. ನಾನ್ ಡಿಫೆಕ್ಟಿವ್ ಇದ್ರೆ ಅಂದ್ರೆ ಬಲ್ಬು ನಾನ್ ಡಿಫೆಕ್ಟಿವ್, ಏನು ಅದ್ರದ್ದು ಪ್ರಾಬ್ಲಮ್ ಇಲ್ಲ ಬಲ್ಬಿಂದು ಅನ್ನೋ ಥರ ಇದ್ದಾಗ, ಸೊ ಅವಾಗ ಏನು ಮಾಡ್ಬೋದು ನಾವು, ಅದಕ್ಕೆ ಸಿಂಬಲ್ ನಾವು ಎನ್ ಅಂತ ತಗೊಂಡಿದ್ದೀವಿ. ಓಕೆ, ಸೊ ದೆನ್ ಇಫ್ ಯು ವಾಂಟ್ ಟು ರೈಟ್ ದಿ ಸ್ಯಾಂಪಲ್ ಸ್ಪೇಸ್ ಫಾರ್ ದಿಸ್ ಎಕ್ಸ್ಪರಿಮೆಂಟ್ ಇಟ್ ಕ್ಯಾನ್ ಬಿ ಡನ್ ಲೈಕ್ ದಿಸ್. ನೋಡಿ, ಸ್ಯಾಂಪಲ್ ಸ್ಪೇಸ್ ವಿಲ್ ಬಿ ಡಿಫೆಕ್ಟಿವ್, ನಾನ್ ಡಿಫೆಕ್ಟಿವ್. ಓಕೆ, ಒಂದು ಪಾಸಿಬಿಲಿಟಿ ಡಿಫೆಕ್ಟಿವ್, ಇನ್ನೊಂದು ಪಾಸಿಬಿಲಿಟಿ ನಾನ್ ಡಿಫೆಕ್ಟಿವ್. ಅದೇ ಅಂಥದ್ದು 3 bulbs ಅನ್ನು ನೀವು ಸೆಲೆಕ್ಟ್ ಮಾಡ್ತಾ ಇದ್ದೀರಾ. ಸೊ ಅಟ್ ಎ ಟೈಮ್ 3 numbers ಅನ್ನು ನಾವು ಗ್ರೂಪ್ ಮಾಡ್ತಾ ಬರಿತಾ ಹೋಗಬೇಕು. ಸೊ ಇದನ್ನು ನೀವು ಬರೀಬೇಕಂದ್ರೆ ಒನ್ ಆಫ್ ದಿ ಈಸಿಯೆಸ್ಟ್ ವೇ ಈಸ್ ರಿಮೆಂಬರ್ ಟಾಸಿಂಗ್ ಎ ಕಾಯಿನ್ 3 times. ಟಾಸಿಂಗ್ ಎ ಕಾಯಿನ್ 3 times ಅನ್ನೋದನ್ನು ನಾವು ಈಗಾಗಲೇ ಹಿಂದೆ ಅದಕ್ಕೊಂದು ಸ್ಯಾಂಪಲ್ ಸ್ಪೇಸ್ ಅನ್ನು ಬರೆದಿದ್ದೀವಿ, ಅದನ್ನು ಜ್ಞಾಪಿಸ್ಕೊಂಬಿಡಿ. ಸೊ ಟಾಸಿಂಗ್ ಎ ಕಾಯಿನ್ 3 times ಅಲ್ಲಿ ಏನು ಮಾಡಿದ್ವಿ ನಾವು, 8 ಪಾಸಿಬಿಲಿಟೀಸ್ ಅನ್ನ ಬರೆದ್ವಿ. ಆ 8 ಪಾಸಿಬಿಲಿಟೀಸ್ ಅನ್ನ ಬರೆಯೋದಕ್ಕೆ ಟಾಸಿಂಗ್ ಎ ಕಾಯಿನ್ 2 times ಅನ್ನೋದ್ರಲ್ಲಿ ಏನು ಬರುತ್ತೆ ಎಲಿಮೆಂಟ್ಸು, ಅದನ್ನ 2 times ಈಚ್ ಬರ್ಕೊಂಡು ಒಂದಕ್ಕೆ ಹೆಡ್ ಮತ್ತೆ ಇನ್ನೊಂದಕ್ಕೆ ಟೈಲ್ನ ಗ್ರೂಪ್ ಮಾಡ್ತಾ ಹೋದ್ವಿ. ಅದೇ ಥರ ಇಲ್ಲೂ ಕೂಡ ನೀವು ಸ್ಯಾಂಪಲ್ ಸ್ಪೇಸ್ ಅನ್ನ ಬರಿಬೇಕಾದ್ರೆ ಈ ರೀತಿ ಬರಿಬೇಕು. ನೋಡಿ, ಮೊದಲನೇ ಬಲ್ಬು ಡಿಫೆಕ್ಟಿವ್, ಎರಡನೇದು ಡಿಫೆಕ್ಟಿವ್. ಸೊ ಇಲ್ಲೊಂದು ಸೈಡಲ್ಲಿ ಬರಿತೀನಿ. ಈಗ 3 bulbs ಇತ್ತಂದರೆ ನಾವು 3 bulbs ಅಲ್ಲಿ 3 ಡಿಫೆಕ್ಟಿವ್ ಅಥವಾ 2ರಲ್ಲಿ 1 ಡಿಫೆಕ್ಟಿವ್ ಇರ್ಬೋದು, ಇನ್ನೆರಡು ನಾನ್ ಡಿಫೆಕ್ಟಿವ್ ಇರ್ಬೋದು. ಓಕೆ, 2 ಡಿಫೆಕ್ಟಿವ್ ಇರ್ಬೋದು, 1 ನಾನ್ ಡಿಫೆಕ್ಟಿವ್ ಇರ್ಬೋದು. ಸೊ ಆಲ್ ಪಾಸಿಬಿಲಿಟೀಸ್ ಇರುತ್ತೆ. ಸೊ ಅದನ್ನು ನಾವು ಈಗ ಸ್ಯಾಂಪಲ್ ಸ್ಪೇಸಲ್ಲಿ ಬರೀಬೇಕಂದ್ರೆ ಹೇಗೆ ಬರೆಯೋದು ನೋಡೋಣ. ಅದನ್ನು ಬರೀಬೇಕಂದ್ರೆ ನಮಗೆ 2 ಡಿಫೆಕ್ಟಿವ್ ಬಲ್ಬ್ಸ್ ಇದ್ದಾಗ ಪಾಸಿಬಿಲಿಟಿ ಬರ್ಬೋಣ, ಅದು ಈಸಿ ಆಗಿಬಿಡುತ್ತೆ ಅದರಲ್ಲಿ ಬರೆದ್ರೆ. ನೋಡಿ, 2 ಪಾಸಿಬಿಲಿಟಿ ಇತ್ತಂದರೆ 2 ಡಿಫೆಕ್ಟಿವ್, 2 bulbs ಮಾತ್ರ ನಾವು ತೊಗೊಂಡಿದ್ದೀವಿ ಅಂತಂದರೆ, ಯಾಕೆಂದರೆ ಇಲ್ಲಿ 2 coins ಎಕ್ಸಾಂಪಲ್ ಮೇಲೆ ನಾನು ಇದನ್ನು ಬರಿತಾ ಇದ್ದೀನಿ ಅಷ್ಟೇ. 2 ಡಿ ಡಿ ಇರ್ಬೋದು, ಅಂದರೆ 2 ಡಿಫೆಕ್ಟಿವ್, ಮೊದಲನೇದು ಡಿಫೆಕ್ಟಿವ್ ಇನ್ನೊಂದು ನಾನ್ ಡಿಫೆಕ್ಟಿವ್ ಇರ್ಬೋದು, ಮೊದಲನೇದು ನಾನ್ ಡಿಫೆಕ್ಟಿವ್ ಇನ್ನೊಂದು ಡಿಫೆಕ್ಟಿವ್ ಇರ್ಬೋದು, ಎರಡೂ ಕೂಡ ನಾನ್ ಡಿಫೆಕ್ಟಿವ್ ಇರ್ಬೋದು. 2 bulbs ಇದ್ರೆ ಸ್ಯಾಂಪಲ್ ಸ್ಪೇಸ್ ಇದಿಷ್ಟು ಆಗುತ್ತೆ. ಓಕೆ, ನೋಡಿ ಇದು ಸ್ಯಾಂಪಲ್ ಸ್ಪೇಸ್ ಆಗುತ್ತೆ 2 bulbs ಇದ್ರೆ. ಸಪೋಸ್ ಇಫ್ ಯು ಟೇಕ್ 2 bulbs, 2 ಡಿಫೆಕ್ಟಿವ್ ಇರ್ಬೋದು, ಮೊದಲನೇ ಡಿಫೆಕ್ಟಿವ್, ಎರಡನೇ ನಾನ್ ಡಿಫೆಕ್ಟಿವ್, ಮೊದಲನೇದು ನಾನ್ ಡಿಫೆಕ್ಟಿವ್, ಎರಡನೇದು ಡಿಫೆಕ್ಟಿವ್, ಎರಡೂ ಕೂಡ ನಾನ್ ಡಿಫೆಕ್ಟಿವ್ ಬಲ್ಬ್ಸ್ ಆಗಿರ್ಬೋದು. ಈಗ ಇದೇ ಎಲಿಮೆಂಟ್ಸನ್ನು 2 times ಈಚ್ ಬರೀಬೇಕು. ಪ್ರತಿಯೊಂದು ಡಿ ಡಿ 2 ಸರಿ, ಡಿ ಎನ್ 2 ಸರಿ, ಎನ್ ಡಿ 2 ಸರಿ ಬರೀಬೇಕು, ಎನ್ ಎನ್ 2 ಸರಿ ಬರ್ಕೊಂಡು ಪ್ರತಿಯೊಂದಕ್ಕೂ ಡಿ ಮತ್ತು ಎನ್ ಅನ್ನು ಆಲ್ಟರ್ನೇಟ್ ಆಗಿ ಚೇಂಜ್ ಮಾಡ್ತಾ ಹೋಗ್ಬಿಟ್ರೆ ಯು ಗೆಟ್ ಆಲ್ ಪಾಸಿಬಿಲಿಟೀಸ್ ಆಫ್ ದಿಸ್ ರ್ಯಾಂಡಮ್ ಎಕ್ಸ್ಪರಿಮೆಂಟ್. ಓಕೆ, ಸೊ ಡಿ ಡಿ ಜೊತೆಗೆ 1 ಸರಿಗೆ ಡಿನೇ ಸೇರಿಸೋದು. ಓಕೆ, ಅದೇ ಡಿ ಡಿ ಜೊತೆಗೆ ಎನ್ ಅನ್ನು ಸೇರಿಸೋದು. ನೋಡಿ, 2 ಪಾಸಿಬಿಲಿಟಿ ಸಿಕ್ಬಿಡ್ತು. ನೆಕ್ಸ್ಟ್ ಎರಡನೇ ಪಾಸಿಬಿಲಿಟಿ ಏನಿದೆ ನೋಡಿ, ಇಲ್ಲಿ ಡಿ ಎನ್ ಇದೆ. ಸೊ ಅದೇ ಥರ ಡಿ ಎನ್ ಅನ್ನು 2 ಸರಿ ಬರ್ಕೊಳ್ಳೋದು. ಮೊದಲನೇ ಸರಿ ಬರಿತಾ ಇದ್ದೀನಿ, ಡಿ ಎನ್ ಬರ್ಕೊಂಡೆ, ಅದ್ರ ಜೊತೆ ಫಸ್ಟ್ ಡಿ ಹಾಕ್ಕೊಳ್ಳಿ. ಇನ್ನೊಂದು ಸರಿ ಡಿ ಎನ್ ಅನ್ನು ಬರ್ಕೊಳ್ಳಿ, ಡಿ ಎನ್ ಅನ್ನು ಬರೀಬೇಕು. ಡಿ ಎನ್
ಡಿ ಎನ್ ಅನ್ನ ಒಂದ್ಸರಿ ಬರೆದು ಡಿ ಸೇರಿಸಿದ್ದೀನಿ ನಾನು ಅದರಲ್ಲಿ, ಮತ್ತೆ ಡಿ ಎನ್ ಅನ್ನ ಬರೆಯುವಂಥದ್ದು. ಡಿ ಎನ್, ಓಕೆ, ಡಿ ಎನ್ ಜೊತೆ ಡಿ ಆಯಿತು. ಈಗ ಡಿ ಎನ್ ಜೊತೆ ಮತ್ತೆ ಇನ್ನೊಂದು ಎನ್, ಎರಡನೇ ಆಪ್ಷನ್ ಇಲ್ಲಿದೆಯಲ್ಲ, ಡಿ ಎನ್ ಜೊತೆ ಒಂದ್ಸರಿ ಡಿ ಸೇರಿಸಿದ್ವಿ, ಇನ್ನೊಂದ್ಸರಿಗೆ ಎನ್ ಸೇರಿಸಿದ್ವಿ, ಮತ್ತೆ ಎನ್ ಡಿ ತಗೊಳ್ಳೋದು ನೆಕ್ಸ್ಟ್ ಆಪ್ಷನ್ನು. ಎನ್ ಡಿ, ಎನ್ ಡಿ ಜೊತೆಗೆ ಒಂದ್ಸರಿ ಡಿ, ಅದೇ ಎನ್ ಡಿ ಜೊತೆಗೆ ಮತ್ತೊಂದ್ಸರಿ ಎನ್ ಅನ್ನ ಸೇರಿಸೋದು. ಅಲ್ಲಿ ಎರಡು ಆಪ್ಷನ್ ಸಿಕ್ತು. ಮತ್ತೆ ನೆಕ್ಸ್ಟ್ ಎನ್ ಎನ್ ತಗೊಳ್ಳಿ, ಎನ್ ಎನ್ ಜೊತೆಗೆ ಒಂದ್ಸರಿಗೆ ಡಿ ಸೇರಿಸಿ, ಇನ್ನೊಂದ್ಸರಿಗೆ ಎನ್ ಸೇರಿಸಿ. ಓಕೆ, ನೋಡಿ ಮುಗೀತು. ಸೊ ದೀಸ್ ಆರ್ ದಿ set of all possible outcomes of this random experiment. So 3 bulbs ಇರುವಂಥದ್ದು ಇಲ್ಲಿ ಕೊಟ್ಟಿರುವಂಥ ಎಕ್ಸಾಂಪಲ್ ಅಥವಾ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಈ ಥರ ಇದೆ. ಸಪೋಸ್ 3 bulbs ಆರ್ ಸೆಲೆಕ್ಟೆಡ್ ಅಟ್ ರ್ಯಾಂಡಮ್ ಫ್ರಮ್ ಎ ಲಾಟ್. ಒಂದು ಲಾಟಲ್ಲಿ 3 bulbs ಅನ್ನು ನೀವು ಸೆಲೆಕ್ಟ್ ಮಾಡ್ತಾ ಇದ್ದೀರಾ. ಈಚ್ ಬಲ್ಬ್ ಈಸ್ ಟೆಸ್ಟೆಡ್ ಅಂಡ್ ಕ್ಲಾಸಿಫೈಡ್ ಆಸ್ ಡಿಫೆಕ್ಟಿವ್ ಅಂಡ್ ನಾನ್ ಡಿಫೆಕ್ಟಿವ್. ಪ್ರತಿಯೊಂದು ಬಲ್ಬನ್ನು 3 bulbs ನಾವೇನು ತಗೋತೀವಿ, ಆ 3 bulbs ನಾವು ಡಿಫೆಕ್ಟಿವ್ ಅಥವಾ ನಾನ್ ಡಿಫೆಕ್ಟಿವ್ ಅಂತ ಟೆಸ್ಟ್ ಮಾಡ್ತಾ ಇದ್ದೀವಿ. ಟೆಸ್ಟ್ ಮಾಡಿ ನೋಡ್ತೀವಿ. ಸೊ ಹಾಗಿದ್ದಾಗ ಅದು ಡಿಫೆಕ್ಟಿವ್ ಇದ್ರೆ ಡಿ ಅಂತ ತಗೋತೀವಿ, ಡಿಫೆಕ್ಟಿವ್ ಇಲ್ಲ ಅಂದ್ರೆ ಎನ್ ಅಂತ ತಗೋತೀವಿ. ಸೊ ಹಾಗಿದ್ರೆ ಒಂದು ಸ್ಯಾಂಪಲ್ ಸ್ಪೇಸ್ ಬರೀರಿ ಅಂದ್ರೆ ದಿಸ್ ಇಸ್ ದಿ ಸ್ಯಾಂಪಲ್ ಸ್ಪೇಸ್, ಯು ಕ್ಯಾನ್ ರೈಟ್. ಸೊ ದೆನ್ ಇದಿಷ್ಟು ಸಮ್ ಎಕ್ಸಾಂಪಲ್ಸ್, ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್, and that you are oftenly make use of these examples in the problems of second year PUC also. ಓಕೆ, ಸೆಕೆಂಡ್ ಇಯರ್ PUC ಪ್ರಾಬಬಿಲಿಟಿ. ಸೊ ಹಾಗಾಗಿ ಆ ಎಕ್ಸಾಂಪಲ್ಸನ್ನು ನಾನು ಮೇಯ್ನ್ ಆಗಿ ಕವರ್ ಮಾಡಿದ್ದೀನಿ. ಸೊ ಇದಲ್ದಲೆ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಇನ್ನೂ ನಂಬರ್ ಆಫ್ ಎಕ್ಸಾಂಪಲ್ಸ್ ಕಮ್ ಅಕ್ರಾಸ್ ವಿತ್. ಟ್ರೈ ಟು ರೈಟ್ ಡೌನ್ ದಿ ಸ್ಯಾಂಪಲ್ ಸ್ಪೇಸ್ ಆಫ್ ಆಲ್ ದಿ ಎಕ್ಸಾಂಪಲ್ಸ್ ದಟ್ ಆರ್ ದೇರ್ ಇನ್ ದಿ ಟೆಕ್ಸ್ಟ್ ಬುಕ್. ಅಫ್ಕೋರ್ಸ್ ದಿ ಎಕ್ಸರ್ಸೈಸ್ 16.1 ಏನಿದೆ ಅದರಲ್ಲಿದೆ. ಸೊ ಅದನ್ನು ಬರೆಯೋ ಪ್ರಯತ್ನ ಮಾಡಿ. ನಿಮ್ಗೆ ಎಷ್ಟು ಮಟ್ಟಿಗೆ ಈ ಕಾನ್ಸೆಪ್ಟ್ ಅರ್ಥ ಆಗಿದೆ ಅನ್ನೋದು ಅಲ್ಲೇ ಗೊತ್ತಾಗುತ್ತೆ. ಸೊ ಅದರಲ್ಲಿ ಏನಾದರೂ ಡಿಫಿಕಲ್ಟೀಸ್ ಇದ್ದರೆ ಯು ಕ್ಯಾನ್ ಕ್ಲಾರಿಫೈ ವಿತ್ ಮೀ. ಓಕೆ, ನೀವು ಅದನ್ನು ಮೆಸೇಜ್ ಮಾಡಿದ್ರು ಆಯಿತು ಅಥವಾ ಫೋನ್ ಮಾಡಿದ್ರು ಆಯಿತು. ನಿಮಗೇನು ಯಾವ ಆ್ಯಂಗಲಲ್ಲಿ ಅಥವಾ ಯಾವ ಇದು ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ನಾನು ಅದನ್ನು ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆನಾ, ರೈಟ್. ಸೊ ಇದಿಷ್ಟು ಎಕ್ಸಾಂಪಲ್ಸ್ ಫಾರ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಆ್ಯಂಡ್ ಸ್ಯಾಂಪಲ್ ಸ್ಪೇಸ್ ಅಂತ ಮಾಡ್ಕೊಂಡ್ವಿ. ಸೊ ನೆಕ್ಸ್ಟ್ ಈಗ ಒನ್ ಮೋರ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯು ಹ್ಯಾವ್ ಟು ಸ್ಟಡಿ ಈಸ್ ಈವೆಂಟ್ಸ್ ಅಂತ. ಈವೆಂಟ್ಸ್ ಬಗ್ಗೆ ನಾವು ಓದಬೇಕಾಗತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಡೆಫಿನೇಷನ್ ಅಂತ ನಾನು ಆವಾಗಲೇ ಹೇಳಿದ್ದೆ, ಈವೆಂಟ್ಸ್. ಈಗ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂದರೆ ಏನು ಅಂತ ಆಯಿತು, ಸ್ಯಾಂಪಲ್ ಸ್ಪೇಸ್ ಅಂದರೆ ಏನು ಅಂತ ಆಯಿತು, ಮತ್ತು ಅದಕ್ಕೆ ಎಕ್ಸಾಂಪಲ್ಸನ್ನು ಬರೆದಿದ್ದಾಯಿತು. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಡೆಫಿನೇಷನ್ ಈಸ್ ಅನ್ ಈವೆಂಟ್. ಈಗ ಇಲ್ಲಿ ಟು explain the concept of event, you can have a random experiment like this. ಮತ್ತೆ ಅದೇ ಸಿಂಪಲ್ ಎಕ್ಸಾಂಪಲ್ ಅಂದರೆ ನಮಗೆ ಟಾಸಿಂಗ್ ಎ ಕಾಯಿನ್ ಅಂತಾರೆ ತಗೋತೀವಿ. ಟಾಸಿಂಗ್ ಎ ಕಾಯಿನ್ ಅನ್ನೋದು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಆಯಿತು. ಸೊ ಅದರಲ್ಲಿ ಸ್ಯಾಂಪಲ್ ಸ್ಪೇಸ್ ಯಾವುದು, ಎಸ್ ಈಸ್ ಈಕ್ವಲ್ ಟು ಹೆಚ್ ಕಮ ಟಿ. ಈಗ ಎಸ್ ಈಸ್ ಈಕ್ವಲ್ ಟು ಹೆಚ್ ಕಮ ಟಿ ಇಸ್ ಎ ಸೆಟ್. ಓಕೆನಾ, S is equal to H comma T is a set. Forget about sample space or random experiment. In any set, for a given set, how many subsets you can write? ಎಷ್ಟು ಸಬ್ಸೆಟ್ಸ್ ಅನ್ನ ನಾವು ಬರೀಬಹುದು. ಸಪೋಸ್ ಈಗ ಏನು ನಾನು ಇಲ್ಲಿ ಎಸ್ ಅಂತ ಬರೆದಿದ್ದೀನಿ, ಎಸ್ ಈಸ್ ಈಕ್ವಲ್ ಟು ಹೆಚ್ ಕಾಮಾ ಟಿ. ಇದಕ್ಕೆ ನಂಬರ್ ಆಫ್ ಸಬ್ಸೆಟ್ಸ್ ಅನ್ನ ನಾನು ಬರೆದ್ರೆ, ಇಫ್ ಐ ರೈಟ್ ಡಿಫ್ರೆಂಟ್ ಸಬ್ಸೆಟ್ಸ್ ಹಿಯರ್ ಲೈಕ್ ದಿಸ್, ಯು ಕ್ಯಾನ್ ರೈಟ್. ನೋಡಿ, ಒಂದು ಸೆಟ್ಟು ನಲ್ ಸೆಟ್ ಬರೀಬೋದು. ಓಕೆ, ಮತ್ತೊಂದು ಸೆಟ್ಟು ಹೆಡ್ ಅಂತ ಮಾತ್ರ ಬರೀಬೋದು. ಮತ್ತೊಂದು ಸೆಟ್ಟು ಟೈಲ್ ಮಾತ್ರ ತೊಗೊಂಡು ಬರೀಬೋದು. ಮತ್ತೊಂದು ಒನ್ ಮೋರ್ ಹೆಡ್ ಟೈಲ್ ಎರಡೂ ತೊಗೊಂಡು ಬರೀಬೋದು. ಓಕೆ, ಸೊ ದಟ್ ಮೀನ್ಸ್ ದೀಸ್ ಆರ್ ಆಲ್ ದಿ ಪಾಸಿಬಲ್ ಸಬ್ಸೆಟ್ಸ್ ಆಫ್ ದಿ ಸೆಟ್ ಎಸ್. ಸೊ ಎಸ್ ಅನ್ನೋ ಸೆಟ್ಗೆ ಪಾಸಿಬಲ್ ಸಬ್ಸೆಟ್ ಅನ್ನು ಬರೆದ್ರೆ ಇಟ್ ಮೇ ಬಿ 5, it may be head, or it may be tail, or it may be head or tail. So ಈ ಪಾಸಿಬಲ್ ಸಬ್ಸೆಟ್ಸ್ ಇದಾವಲ್ಲ ಅಂದ್ರೆ ಫಾರ್ ಎ ಗಿವನ್ ಸೆಟ್, ಇಫ್ ಯು ಕ್ಯಾನ್ ರೈಟ್ ದಿ ಸಬ್ಸೆಟ್ಸ್ ಅಂಡ್ ದೋಸ್ ಸಬ್ಸೆಟ್ಸ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಇವೆಂಟ್ಸ್. ಸೊ ಇವೆಂಟ್ ಅಂತಂದ್ರೆ ಏನು, ಇವೆಂಟ್ಸ್ ಆರ್ ದಿ ಸಬ್ಸೆಟ್ಸ್ ಆಫ್ ದಿ ಸ್ಯಾಂಪಲ್ ಸ್ಪೇಸ್.
ಸೊ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ಗೆ ಒಂದು ಸ್ಯಾಂಪಲ್ ಸ್ಪೇಸ್ ಇರುತ್ತೆ. ಆ ಸ್ಯಾಂಪಲ್ ಸ್ಪೇಸ್ಗೆ ಎಷ್ಟೊಂದು ಸಬ್ಸೆಟ್ ಅನ್ನ ನಾವು ಬರೀಬಹುದು. ಎಷ್ಟು ಸಬ್ಸೆಟ್ ಅನ್ನ ಬರೀಬಹುದು ಅನ್ನೋದಕ್ಕೆ ನೀವು ಹಿಂದೆ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಅಲ್ಲಿ ಅದನ್ನ ಸೆಟ್ಸ್ ರಿಲೇಷನ್ ಫಂಕ್ಷನ್ ಅಲ್ಲಿ ಓದಿದ್ದೀರಿ. ಅದನ್ನ ನಂಬರ್ ಆಫ್ ಸಬ್ಸೆಟ್ಸ್ ದಟ್ ಯು ಕ್ಯಾನ್ ರೈಟ್ ಫಾರ್ ಎ ಗಿವನ್ ಸೆಟ್. ಓಕೆ, ಒಂದು ಕೊಟ್ಟಿರುವಂತ ಸೆಟ್ಗೆ ನಂಬರ್ ಆಫ್ ಸಬ್ಸೆಟ್ಸ್ ಅನ್ನ ಎಷ್ಟು ಬರೀಬಹುದು? 2 to the power of number of elements in the given set. ಈ ಗಿವನ್ ಸೆಟ್ ಅಲ್ಲಿ 2 ಎಲಿಮೆಂಟ್ಸ್ ಇರೋದ್ರಿಂದ 2 to the power of 2 ಅಂತಂದ್ರೆ ನಾವು 4 ಎಲಿಮೆಂಟ್ಸ್ ಅನ್ನ ಬರೀಬಹುದು, 4 ಸಬ್ಸೆಟ್ಸ್ ಅನ್ನ ಬರೀಬಹುದು. ಓಕೆ, 4 ಸಬ್ಸೆಟ್ಸ್ ಅನ್ನ ನಾವಿಲ್ಲಿ ಬರ್ಬಿಟ್ಟಿದೀವಿ. ಒಂದು ಫೈ, ಒಂದು ಹೆಚ್, ಒಂದು ಟಿ, ಒಂದು ಹೆಚ್ ಟಿ ಅಂತ. ಸೊ ಈ ತರ ಯಾವುದೇ ಒಂದು ಸ್ಯಾಂಪಲ್ ಸ್ಪೇಸ್ಗೆ ನಾವು ಸಬ್ಸೆಟ್ ಅನ್ನ ಏನ್ ಬರೀತೀವಿ ಆ ಸಬ್ಸೆಟ್ಸ್ ಅನ್ನೇ ಇವೆಂಟ್ಸ್ ಅಂತ ಕರೆಯೋದು ಅಷ್ಟೇ. ಅದನ್ನ ಇವೆಂಟ್ಸ್ ಆಗಿ ನಾವು ತಗೋಬಹುದು ಇಲ್ಲಿ. ಅಂದ್ರೆ events are the subsets of a sample space. So what do you mean by event? An event is the subset of a sample space. ಒಂದು sample space ಗೆ subset ಅನ್ನ ತಗೊಂಡ್ರೆ so that we call it as event. ಅದನ್ನೇ ನಾವು event ಅಂತ ಕರೆಯುವಂಥದ್ದು. ಹಾಗನ್ಬಿಟ್ಟು sample space ಗೆ ಇರುವಂತ ಎಲ್ಲಾ ಪಾಸಿಬಲ್ ಸಬ್ಸೆಟ್ಸ್ ಅನ್ನ ನಾವೇನ್ ತಗೊಳ್ಳಲ್ಲ. ಓಕೆ, ತಗೊಳ್ಳಲ್ಲ, ಬಟ್ ಅದನ್ನ ಡಿಫೈನ್ ಮಾಡ್ತೀವಿ ಹೀಗೆ ನೋಡಿ. ಸಪೋಸ್ ಇಫ್ ಯು ಕನ್ಸಿಡರ್ ದಿಸ್ ಎಕ್ಸಾಂಪಲ್, ಟಾಸಿಂಗ್ ಎ ಕಾಯಿನ್ ತಗೋತೀವಿ, ಅವಾಗ ಅದಕ್ಕೆ ಸ್ಯಾಂಪಲ್ ಸ್ಪೇಸ್ ಹೆಚ್ ಕಮ ಟಿ ಆಗಿರುತ್ತೆ. ನಾನೊಂದು ಇವೆಂಟ್ ಅನ್ನ ಎ ಅನ್ನೋದು ಇವೆಂಟ್ ಅನ್ನ ತಗೋತೀನಿ. ಎ ಅನ್ನೋದು ಇವೆಂಟು ಇಟ್ ಈಸ್ ಲೈಕ್ ದಿಸ್: ಹೆಡ್ ಅಕ್ಕರ್ಸ್, ಹೆಡ್ ಅಕ್ಕರ್ಸ್. ಒಂದು ಇವೆಂಟ್ ಅನ್ನ ನಾನು ಎ ಅಂತ ತಗೊಂಡೆ, ನೇಮ್ ಮಾಡಿದ್ದೀನಿ, ಹೆಡ್ ಅಕ್ಕರ್ಸ್ ಅಂತ ಹೇಳಿದೆ. ಸೊ ಹೆಡ್ ಅಕ್ಕರ್ಸ್ ಅಂದ್ರೆ ಹೆಡ್ ಮಾತ್ರ ಬರಬೇಕು. ಸೊ ಅದಕ್ಕೆ ನೀವು ಎಲಿಮೆಂಟ್ ಅನ್ನ ಬರೀರಿ. ಅಂದ್ರೆ ಎ ಅನ್ನೋ ಇವೆಂಟ್ಗೆ ನಾವು ಎಲಿಮೆಂಟು ಇಲ್ಲಿ ಹೆಚ್ ಅಂತ ಮಾತ್ರ ಬರೆಯೋದಕ್ಕಾಗೋದು. ಓಕೆ, ನಾನು ಇಲ್ಲಿ ಎ ಬಿ ಸಿ ಡಿ ಅಂತ ತಗೊಂಡಿದ್ದೀನಿ. ಇಲ್ಲಿ ಎ ಬಿ ಸಿ ಡಿ ಅಂತ ತಗೊಂಡ್ರೆ ನಿಮಗೆ ಕನ್ಫ್ಯೂಷನ್ ಆಗ್ಬೋದು. ಸೇ ಪಿ ಅಂತ ತಗೊಂಡಿದೆ, ಎ ಬದಲು ಸೇ ಪಿ ಅಂತ ತಗೊಂಡ್ಬಿಡ್ತೀನಿ. ಇದನ್ನು ಒಟ್ಟಿಗೆ ಇದನ್ನು ಪಿ ಅಂತ ತಗೊಂಬೋಣ, ಕನ್ಫ್ಯೂಷನ್ ಆಗೋದು ಬೇಡ. Let us consider an event P like this. P ಅನ್ನೋದು ಒಂದು ಇವೆಂಟು. ಸೊ ಅವಾಗ P is equal to ಏನಾಯಿತು, ಹೆಚ್ ಅಂತ ಆಯಿತು. ನೀವು ಇವೆಂಟ್ಸ್ ಅನ್ನ ಎ ಬಿ ಸಿ ಡಿ ಅಂತ ನೇಮ್ ಮಾಡ್ಬೋದು. ಪಿ ಕ್ಯೂ ಆರ್ ಎಸ್ ಟಿ ಏನು ಬೇಕಾದ್ರು, ಎನಿ ಇಂಗ್ಲೀಷ್ ಕ್ಯಾಪಿಟಲ್ ಆಲ್ಫಾಬೆಟ್ ಯು ಕ್ಯಾನ್ ಮೇಕ್ ಯೂಸ್ ಆಫ್ ಟು ರೆಪ್ರೆಸೆಂಟ್ ಅನ್ ಇವೆಂಟ್. ಇವು ಅನ್ನೋದು ಇನ್ನೊಂದು ಇವೆಂಟ್ ಅನ್ನ ತಗೋತೀನಿ, ಟೈಲ್ ಅಕ್ಕರ್ಸ್ ಅಂತ ತಗೋತೀನಿ. ಟೈಲ್ ಅಕ್ಕರ್ಸ್. ಸೊ ಟೈಲ್ ಅಕ್ಕರ್ಸ್ ಅಂತ ತಗೊಂಡ್ರೆ ಕ್ಯೂ ವಿಲ್ ಬಿ ಟಿ ಓನ್ಲಿ. ಕ್ಯೂನ ನಾವು ಟಿ ಅಂತ ಬರೀಬಹುದು. ಅಂದ್ರೆ ಅದಕ್ಕೆ ಎಲಿಮೆಂಟ್ ಅನ್ನ ಬರೆದ್ರೆ ಟಿ ಮಾತ್ರ ಬರೆಯೋಕ್ಕಾಗತ್ತೆ. ಇನ್ನೊಂದು ಎಲಿಮೆಂಟು, ಇನ್ನೊಂದು ಇವೆಂಟು ಸೇ ಆರ್ ಅಂತ ತಗೋತೀನಿ. ಹೆಡ್ ಆರ್ ಟೈಲ್ ಅಕ್ಕರ್ಸ್, ಹೆಡ್ ಆರ್ ಟೈಲ್ ಅಕ್ಕರ್ಸ್ ಅಂತ ಒಂದು ಇವೆಂಟ್ ಕೊಟ್ರೆ ಅವಾಗ ವಾಟ್ ಆರ್ ದಿ ಎಲಿಮೆಂಟ್ಸ್ ಯು ಕ್ಯಾನ್ ರೈಟ್ ಫಾರ್ ಆರ್? ಇಟ್ ಮೇ ಬಿ ಹೆಚ್ ಆರ್ ಟಿ. ಈ ತರ you can write number of events with respect to a sample space. ಇನ್ನೊಂದು ಬೇಕಾದ್ರೆ ಬರೆಯೋಣ, ಪಿ ಕ್ಯೂ ಆರ್ ಎಸ್ ಎಸ್ ಬೇಡ, ಟಿ ತಗೊಳ್ಳೋಣ. ಟಿ ಅನ್ನೋದೊಂದು ಇವೆಂಟು ಹೀಗೆ ಬರೆಯೋದು. ಸಪೋಸ್ ಇಫ್ ಯು ಕನ್ಸಿಡರ್ ಅನ್ ಇವೆಂಟ್ ಆಫ್ ದಿಸ್ ಫಾರಮ್, ಏನು ಟಿ ಈಸ್ ಅನ್ ಇವೆಂಟ್ ಲೈಕ್ ದಿಸ್, ಏನು ಬೋತ್ ಹೆಡ್ ಅಂಡ್, ಇಲ್ಲ ಆರ್ ಅಂತ ಬರೀತಾ ಇಲ್ಲ ನಾನು, ನೋಡ್ಕೋಬೇಕು. ಬೋತ್ ಹೆಡ್ ಅಂಡ್ ಟೈಲ್ ಅಕ್ಕರ್ಸ್ ಅಂದ್ರೆ ನೀವು ಒಂದ್ಸರಿ ಕಾಯಿನ್ ಅನ್ನ ಟಾಸ್ ಮಾಡಿದಾಗ ಹೆಡ್ ಮತ್ತೆ ಟೈಲ್ ಎರಡೂ ಬರಬೇಕು ಅಂತ. ಈಸ್ ಇಟ್ ಪಾಸಿಬಲ್ ಟು ಗೆಟ್ ಬೋತ್ ಹೆಡ್ ಅಂಡ್ ಟೈಲ್ ಇನ್ ಎ ಸಿಂಗಲ್ ಟಾಸ್? ಆಗತ್ತಾ? ನೋ, ನಾಟ್ ಪಾಸಿಬಲ್. ಹಾಗಾಗಿ ಎಲಿಮೆಂಟ್ಸ್ ಆಫ್ ದಿ ಸ್ಯಾಂಪಲ್ ಸ್ಪೇಸ್ ವಿಲ್ ಬಿ 0. ಎಲಿಮೆಂಟ್ಸ್ ಇರಲ್ಲ ಅಂದ್ರೆ ಇಟ್ ಈಸ್ ಎ ನಲ್ ಸೆಟ್. ನಂಬರ್ ಆಫ್ ಎಲಿಮೆಂಟ್ಸ್ 0 ಅಷ್ಟೇ. So that means there are no elements in this that particular event ಅಂತ. ಆ ಇವೆಂಟ್ ಅಲ್ಲಿ ಯಾವುದೇ ಎಲಿಮೆಂಟ್ಸ್ ಇರಲ್ಲ. ಸೊ ನಲ್ ಸೆಟ್ ಅಂತ ಆಗುತ್ತೆ. ಸೊ ಹೀಗೆ ಫಾರ್ ಎ ಗಿವನ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಯು ಕ್ಯಾನ್ ರೈಟ್ ದಿ ಸ್ಯಾಂಪಲ್ ಸ್ಪೇಸ್, and for a given sample space you can write the number of events like this. So then event means it is the subset of a sample space. What is an event? Event is a subset of sample space. Okay, so ಈ ತರ ನಾವು ಪ್ರತಿಯೊಂದು ಇವೆಂಟ್ಗೂ ಕೂಡ ಎಲಿಮೆಂಟ್ಸ್ ಅನ್ನ ಬರೆಯೋದಕ್ಕಾಗತ್ತೆ. ಹೆಡ್ ಅಕ್ಕರ್ಸ್ ಆದ್ರೆ ಹೆಚ್ ಮಾತ್ರ, ಟೈಲ್ ಅಕ್ಕರ್ಸ್ ಆದ್ರೆ ಟಿ ಮಾತ್ರ ಬರೀಬೇಕು.
ಹೆಡ್ ಆರ್ ಟೈಲ್ ಅಕ್ಕರ್ಸ್ ಅಂದರೆ ಹೆಚ್ ಟಿ ಎರಡೂ ಬರಿಬೋದು, ಹೆಚ್ ಕಮ ಟಿ ಅಂತ ಬರಿಬೋದು. ಬೋತ್ ಹೆಡ್ ಅಂಡ್ ಟೈಲ್ ಅಕ್ಕರ್ಸ್ ಅಂತಂದರೆ ಯು ಕ್ಯಾನಾಟ್ ರೈಟ್ ಎನಿ ಎಕ್ಸಾಂಪಲ್, ಎನಿ ಎಲಿಮೆಂಟ್ ಇನ್ ದಟ್ ಪರ್ಟಿಕ್ಯುಲರ್ ಸೆಟ್. ಹಾಗಾಗಿ ಅದು ನಲ್ ಸೆಟ್ ಆಗುತ್ತೆ, ಎಮ್ ಟಿ ಸೆಟ್ ಆಗುತ್ತೆ. ಸೊ ಇದು ಡೆಫಿನೇಷನ್ ಫಾರ್ ಇವೆಂಟ್ಸ್ ಆಯಿತು. ಸೊ ನೆಕ್ಸ್ಟು ಟೈಪ್ಸ್ ಆಫ್ ಇವೆಂಟ್ಸ್ ಅಂತ ಬರುತ್ತೆ. ಟೈಪ್ಸ್ ಆಫ್ ಇವೆಂಟ್ಸ್ ಅಂತ ಬರುತ್ತೆ. ಅದನ್ನು ಒಂದು ಎಕ್ಸಾಂಪಲ್ ತಗೊಂಡು ಮುಂದೆ ನೆಕ್ಸ್ಟ್ ಪೇಜ ಹೇಳ್ತೇನೆ. ಓಕೆ, ಟೈಪ್ಸ್ ಆಫ್ ಇವೆಂಟ್ಸ್.